ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬೃಣಿ ಕನ್ನಡ ಲಾಗ್. ಇವತ್ತು ನನ್ನ ದಿನನ ನಾನು ಮನೆಯಿಂದ ಸ್ಟಾರ್ಟ್ ಮಾಡಿದ್ದೀನಿ. ನಾನು ಎಲ್ಲಿಗೆ ಹೋಗ್ತೀನಿ, ಏನು ಮಾಡ್ತೀನಿ ಎಲ್ಲ ಪ್ರತಿಯೊಂದು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಇವತ್ತು ನನ್ನ ಲಾಗ್ ಹೇಗಿರುತ್ತೆ ಅಂತ ನೀವು ನೋಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನಿಮ್ಮ ಫ್ಯಾಮಿಲಿಗೆ ಹಾಗೂ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಇದು ಆ್ಯಕ್ಚುಲಿ ಆಲ್ರೆಡಿ ಮಧ್ಯಾಹ್ನ ಆಗಿದೆ. ನಾನು ಬೆಳಗ್ಗೆ ವಿಡಿಯೋನ ಮಾಡಿರೋದೆಲ್ಲ ಇವಾಗ ಅಪ್ಲೋಡ್ ಮಾಡ್ತೀನಿ. ಇದಾದಮೇಲೆ ನಾನು ವೀಡಿಯೋನ ಹಾಕ್ತೀನಿ, ಕಂಟಿನ್ಯೂಸ್ ವೀಡಿಯೋನ ನೀವು ನೋಡ್ಕೊಂಬನ್ನಿ. ಹೇಗಿತ್ತು ಅಂತ ಹೇಳಿ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ನಾನು ಮನೆಯೆಲ್ಲ ಕ್ಲೀನ್ ಮಾಡಿ, ಅಂದರೆ ಪೂಜೆ ಮಾಡಬೇಕಿತ್ತು. ಮಂಡೇ ಆಗಿರೋದ್ರಿಂದ ಮನೆಯೆಲ್ಲ ಕ್ಲೀನ್ ಮಾಡಿ ತಿಂಡಿ ಎಲ್ಲ ರೆಡಿ ಮಾಡಿಕೊಂಡೆ. ತಿಂಡಿಗೆ ನಾನು ಚಿತ್ರಾನ್ನ ಮಾಡಿಕೊಂಡೆ. ಚಿತ್ರಾನ್ನ ಹಾಗೂ ಜೊತೆಗೆ ಪೊಟೆಟೊ ಡ್ರೈನ ಮಾಡಿಕೊಂಡೆ. ಅಂದರೆ ಚಿತ್ರಾನ್ನ ಏನಾದರೂ ಮಾಡಿದ್ರೆ ನಾವು ಸೈಡ್ಸ್ ನಮಗೆ ಬೇಕೇ ಬೇಕು, ಹಾಗಾಗಿ ಪೊಟೆಟೊ ಡ್ರೈನ ಮಾಡಿಕೊಂಡೆ. ನಾನು ರಂಗೋಲಿ ಎಲ್ಲ ಬಿಟ್ಕೊಂಡು ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಅದಲ್ಲದೆ ಮುನ್ನಿಗೆ ಲಂಚ್ ಬಾಕ್ಸ್ ಕೂಡ ರೆಡಿ ಮಾಡಬೇಕಿತ್ತು, ಹಾಗಾಗಿ ಲಂಚ್ ಬಾಕ್ಸ್ನ ಕೂಡ ರೆಡಿ ಮಾಡಿದೆ. ಹಾಗೆ ಪೂಜೆನೂ ಕೂಡ ಮುಗಿಸ್ಕೊಂಡೆ. ಇವತ್ತು ಅಮಾವಾಸ್ಯೆ ಕೂಡ ಇತ್ತು, ಹಾಗಾಗಿ ಯಾವ್ದಾದ್ರು ದೇವಸ್ಥಾನಕ್ಕೆ ಹೋಗಿದ್ದು ಬರೋಣ ಅಂತ ಅಂದ್ಕೊಂಡ್ವಿ. ಬಟ್ ಅರವಿಂದ್ಗೆ ಹಾಗೂ ಅಭಿಗೆಲ್ಲ ಕೆಲಸ ಇತ್ತು. ಶಾಪಲ್ಲಿ ಅಭಿ ಇದ್ದರೆ ನಾನು ಅರವಿಂದ್ ದೇವಸ್ಥಾನಕ್ಕೆ ಹೋಗಿದ್ದು ಬರೋಣ ಅಂತ ಅಂದ್ಕೊಂಡಿದ್ವಿ. ಮುನ್ನಿನೂ ಕೂಡ ಸ್ಕೂಲಿಗೆ ಹೊರಟ್ಲು. ನಮ್ಮ ಶಾಪ್ಗೆ ನೀರು ಸ್ಟಾಕ್ ಎಲ್ಲ ಬಂದಿದೆ, ಅಂದರೆ ಇವಾಗ ಹಬ್ಬದ್ದು. ಸೊ ನೀವು ಏನಾದರೂ ಪರ್ಚೇಸ್ ಮಾಡಬೇಕಂದ್ರೆ ಮೆನ್ಸ್ವೇರ್ ಶಾಪಲ್ಲಿ, ನಮ್ಮದು 2 ಶಾಪ್ ಕೂಡ ಮೆನ್ಸ್ವೇರ್ ಶಾಪೇ. ನೀವೇನಾದರೂ ಪರ್ಚೇಸ್ ಮಾಡಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾ ಐಡಿನ ಅಪ್ಲೋಡ್ ಮಾಡಿರ್ತೀನಿ. ಅದನ್ನು ನೀವು ಅದರಲ್ಲಿ ಕಮೆಂಟ್ ಕೂಡ ಮಾಡ್ಬೋದು, ಹಾಗೆ ಮೆಸೇಜ್ ಕೂಡ ಮಾಡ್ಬೋದು. ಹಾಗೆ ನಂಬರ್ನ ಕೂಡ ಮೆನ್ಷನ್ ಮಾಡಿರ್ತೀನಿ. ಸೊ ನೀವು ವಾಟ್ಸಪ್ ಕೂಡ ಮಾಡ್ಬೋದು. ಹಾಗೆ ನಮ್ಮ ಇನ್ಸ್ಟಾ ಐಡಿನ ಕೂಡ ಫಾಲೋ ಮಾಡಿ, ಏಕೆಂದರೆ ನಾವು ಆಫರ್ಸ್ಗಳನ್ನ ಜಾಸ್ತಿ ಬಿಡ್ತಾ ಇರ್ತೀವಿ. ಸೊ ಅದರಿಂದ ನಿಮಗೂ ಕೂಡ ನಿಮ್ಮ ಮನೇಲಿರುವಂತಹ ಬ್ರದರ್ಗೆ ಆಗಿರ್ಬೋದು, ಹಸ್ಬೆಂಡ್ಗೆ ಆಗಿರ್ಬೋದು, ಅಥವಾ ನಿಮ್ಮ ಮಗನಿಗೆ ಆಗಿರ್ಬೋದು ಹೆಲ್ಪ್ ಆಗುತ್ತೆ. ಸೊ ನಾವು ಯಾವಾಗಲೂ ಜಾಸ್ತಿ ಆಲ್ಮೋಸ್ಟ್ ಈ ಆಫರ್ಸ್ಗಳನ್ನ ಕೊಡ್ತಿರ್ತೀವಿ. ಗಿಫ್ಟ್ ಹ್ಯಾಂಪರ್ಸ್ಗಳು, ಹಾಗೆ ಕ್ಲಾತಲ್ಲೇ ಆಫರ್ಗಳು ಈ ಥರ ಕೊಡ್ತಾ ಇರ್ತೀವಿ. ಸೊ ಅದರಿಂದ ನಿಮಗೂ ಕೂಡ ಯೂಸ್ ಆಗುತ್ತೆ ಅಂತ ಹೇಳ್ತೀನಿ. ಸೊ ನೀವು ನಮ್ಮ ಇನ್ಸ್ಟಾನ ಫಾಲೋ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ನನ್ನ ವಿಡಿಯೋ ಕೂಡ ನೋಡಿ. ಹಬ್ಬದಲ್ಲಿ ತುಂಬ ಕ್ರೌಡ್ ಇರುತ್ತೆ, ಅಂದರೆ ಮುಂಚೆನೇ ನಮ್ಮ ಶಾಪಲ್ಲಿ ಕ್ರೌಡ್ ಆಗುತ್ತೆ, ಹಾಗಾಗಿ ನಾವು ಕೂಡ ಬ್ಯುಸಿ ಇರ್ತೀವಿ. ನೋಡೋಣ, ಆದಷ್ಟು ಡೈಲಿ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆದಷ್ಟು ಈಗ ನಾನು ಗೌರಿ ಹಬ್ಬ ಮುಗಿಯೋ ತನಕ ಶಾಪ್ದೇ ವಿಡಿಯೋ ಮಾಡ್ತೀನಿ, ಆಲ್ಮೋಸ್ಟು ನಿಮಗೆ ಯೂಸ್ ಆಗಲಿ ಅಂತ. ಸೊ ಇದನ್ನು ನೀವು ಯೂಟಿಲೈಸ್ ಮಾಡ್ಕೊಳ್ಳಿ. ಇವಾಗ ಮನೆಯಿಂದ ಶಾಪ್ಗೆ ಹೋಗೋಣ. ಹೋಗಿ ಅಲ್ಲಿ ವಿಡಿಯೋನೂ ಕೂಡ ಮಾಡ್ತೀನಿ, ನಿಮಗೂ ಕೂಡ ಯೂಸ್ ಆಗುತ್ತೆ ಅಂತ. ಅಲ್ಲಿ ಏನೇನಿದೆ, ಏನೇನು ಬಂದಿದೆ ಅದನ್ನೆಲ್ಲ ನಿಮಗೆ ಸ್ವಲ್ಪ ತೋರಿಸ್ತೀನಿ. ಹಾಗೆ ಶಾರ್ಟ್ ವಿಡಿಯೋದಲ್ಲಿ ನಾನು ಕ್ಲಾತ್ಸ್ನ ಕೂಡ ಹಾಕ್ತಾ ಇರ್ತೀನಿ, ನೀವು ಕೂಡ ನೋಡ್ಬೋದು. ಆ್ಯಂಡ್ ಸ್ಟಾಕ್ ಎಲ್ಲ ನೋಡಿ ನೀವು, ಫುಲ್ಲು ಸ್ಟಾಕ್ಗಳು ಎಲ್ಲ ಕಡೆನೂ ಇಟ್ಬಿಟ್ಟಿದ್ದಾನೆ ಪಾಪ. ಡಿವೈಡ್ ಮಾಡಿಡ್ತಿದ್ದಾನೆ ಎಲ್ಲ ಕಡೆಗೂ, ಅಲ್ಲಿಗೆ ಆ ಶಾಪ್ಗೆ ಈ ಶಾಪ್ಗೆ ಎಲ್ಲ. ಸೊ ಫಿಲ್ ಆಗಿಬಿಟ್ಟಿದೆ. ಇನ್ನೂ ಕೂಡ ಸ್ಟಾಕ್ ಬಂದಿದೆ, ಟ್ರಾನ್ಸ್ಪೋರ್ಟಲ್ಲಿ ತೊಗೊಂಬರಕ್ಕೆ ಹೋಗಬೇಕು. ಬಟ್ ನಮ್ಮ ಅಭಿಷೇಕ್ ಅವರು ಕಾಣಿಯಾಗ್ಬಿಟ್ಟಿದ್ದಾರೆ. ಅವ್ರು ಬಂದಮೇಲೆ ಅದನ್ನು ಕೂಡ ತರಬೇಕು. ಇಲ್ಲೆಲ್ಲ ಫಿಲ್ಲಾಗಿ ಮತ್ತೆ ಇಷ್ಟು ಸ್ಟಾಕ್ ಇದೆ. ಗೌರಿ ಹಬ್ಬಕ್ಕೆ ನಿಮಗೋಸ್ಕರ ಸ್ಟಾಕ್ನ ತರಿಸಿದ್ದೀವಿ, ಗೌರಿ ಗಣೇಶ ಹಬ್ಬಕ್ಕೆ. ಸೊ ಎಲ್ಲರೂ ಬನ್ನಿ ಪರ್ಚೇಸ್ ಮಾಡಿ. ಹಾಗೆ ಆನ್ಲೈನ್ ಮುಖಾಂತರನೂ ಕೂಡ ಪರ್ಚೇಸ್ ಮಾಡಿ. ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ, ಆ್ಯಂಡ್ ಇನ್ಸ್ಟಾ ಐಡಿನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಅದರಲ್ಲಿ ಕಮೆಂಟ್ ಕೂಡ ಮಾಡಿ ಆ್ಯಂಡ್ ವಾಟ್ಸಪ್ ಮಾಡಿ, ನಂಬರ್ ಕೂಡ ಮೆನ್ಷನ್ ಮಾಡಿರ್ತೀನಿ. ಪ್ರತಿಯೊಂದಕ್ಕೂ ಈ ಥರ ಬಿಲ್ ನಂಬರ್ನ ಹಾಕ್ಕೊತೀವಿ, ಅಂದರೆ ನಮಗೆ ಐಡಿಯಾಸ್ ಇರಬೇಕು. ಅಂದರೆ ನಾವು ಬೇರೆಯವರು ಪರ್ಚೇಸ್ ಮಾಡಿ ಹೋಗಿರ್ತಾರೆ, ಅವರು ನೆಕ್ಸ್ಟ್ ಎಕ್ಸ್ಚೇಂಜ್ ಮಾಡಬೇಕಾಗಿರುತ್ತೆ. ಅದು ನಮ್ಮ ಶಾಪ್ದೆ ಅಂತ ನಮಗೂ ಕೂಡ ಗೊತ್ತಿರಬೇಕಂದ್ರೆ ಐಟಮ್ ಗೊತ್ತಿರುತ್ತೆ, ಬಟ್ ಒಂದೇ ಥರ ಎಲ್ಲ ಕಡೆಯೂ ಸಿಗುತ್ತೆ ಅಲ್ಲ. ಸೊ ನಾವು ಬಿಲ್ ನಂಬರ್ನ ಹಾಕ್ಕೊತೀವಿ. ನಾವು ಪ್ರೈಸ್ ಏನು ಹಾಕೋಕ್ಕಲ್ಲ, ಬಿಲ್ ನಂಬರ್ನ ಮಾತ್ರ ಹಾಕ್ಕೊತೀವಿ. ಯಾಕೆಂದರೆ ನಮ್ಗೆ ಐಡಿಯಾಸ್ ಇರಲಿ ಅಂತ ಅಷ್ಟೇ. ಎಕ್ಸ್ಚೇಂಜ್ಗೆ ನಮ್ಮದೇ ಶಾಪ್ದು ಇದು ಶರ್ಟ್ ಅಥವಾ ಪ್ಯಾಂಟ್ ಈ ಥರ ಅಂತೇಳಿ ಗೊತ್ತಾಗಬೇಕು ಅಂತ ಹೇಳಿ ಬಿಲ್ ನಂಬರ್ನ ಹಾಕ್ಕೊತೀವಿ. ಸೊ ಇವತ್ತು ಒಬ್ಬನೇ ಎಲ್ಲನೂ ಹಾಕಿದ್ದಾನೆ, ತುಂಬ ಟಯರ್ಡ್ ಆಗಿಬಿಟ್ಟಿದ್ದಾನೆ ಪಾಪ. ನನಗಂತೂ ಸಖತ್ ಬೇಜಾರಾಯಿತು. ಅಂದರೆ ಇವತ್ತು ಅರವಿಂದ್ ಅಭಿ ಇಬ್ಬರು ಬ್ಯುಸಿ ಆಗಿಬಿಟ್ರು, ಇಬ್ಬರು ಏನೇನೋ ಕೆಲಸ ಇದೆ ಅಂತ ಹೊರಗಡೆ ಹೋಗ್ಬಿಟ್ರು. ಸೊ ಅವನೊಬ್ಬನೇ ಹಾಕಿದ್ದಾನೆ, ನಾನು ಆ ಶಾಪ್ ನೋಡ್ಕೊಂಡಿದ್ದೀನಿ. ಸಖತ್ ಬೇಜಾರಾಯಿತು ಪಾಪ. ಅವ್ನಿಗೇನಾದರೂ ಕೊಡಿಸ್ಬೇಕೀಗ ಸಮಾಧಾನ ಮಾಡೋಕ್ಕೆ. ಜುಬೇರ್ ಏನು ಬೇಕಪ್ಪ? ಯಾಕೆ ಇಲ್ಲೋ ಬೇಜಾರು ಮಾಡ್ಕೊಬೇಡ, ಹೇಳೀಗ. ಓಯ್
ಏನು ಬೇಡ ಕೆಲಸ ಆದ್ರೆ ಸಾಕು, ಇನ್ನೂ ಬರೋದೈತೆ ಜಾಗನೂ ಇಲ್ಲ, ಖಾಲಿ ಮಾಡಿ. ನೋಡಿ ಬೇಜಾರಾಗ್ಬಿಟ್ಟಿದ್ದಾನೆ ಅವನಿಗೆ, ಇನ್ನೂ ಬರೋದೈತೆ ಇಲ್ಲಪ್ಪ ಇಡ್ಲಿ ಏನು ಮಾಡಲಿ ಅಂತ ಬೇಜಾರಾಗ್ಬಿಟ್ಟಿದ್ದಾನೆ. ಏನಿಲ್ಲ ಇರಪ್ಪ, ಆ ಶಾಪ್ಗೆ ತೊಗೊಂಡೋದ್ರೆ ಎಲ್ಲ ಸರಿ ಹೋಗುತ್ತೆ. ಊಟ ಮಾಡ್ದಾ? ಇಲ್ಲ ಇನ್ನು ಹೋಗು ಊಟಕ್ಕೆ, ಊಟ ಮಾಡ್ಕೊಂಬರೋ ಹೋಗಿ. ಫಸ್ಟ್ ನಾನು ಇರ್ತೀನಿ ಇಲ್ಲಿ. ನೋಡಿ ಆರಾಮಾಗಿ ಟಿ ವಿಲಿ ಸಾಂಗ್ನ ಹಾಕ್ಕೊಂಡು ನೋಡ್ತೀಯಾನೆ. ನೋಡ್ತಿಲ್ಲ, ಕೇಳಿಸ್ಕೊಂಡು ಕೆಲಸ ಮಾಡ್ತಿದ್ದಾನೆ ಪಾಪ. ಅವ್ನು ನೋಡ್ಕೊಂಡಿಲ್ಲ ಟಿ ವಿನ, ವಾಯ್ಸ್ ಕೇಳಿಸ್ಕೊಂಡು ಹಾಗೆ ಕೆಲಸ ಮಾಡ್ತೀಯಾನೆ. ಜುಬೇರ್ ನಾನು ಹಾಕೊತೀನಿ, ಈಗ ಹೋಗಿ ಊಟ ಮಾಡ್ಕೊಂಬರೋ. ಜುಬೇರ್ ನನ್ನ ವ್ಯೂವರ್ಸ್ಗೆ ಏನು ಹೇಳ್ತೀಯಪ್ಪ? ಗಾಯ್ಸ್, ಹಬ್ಬಕ್ಕೆ ಒಳ್ಳೊಳ್ಳೆ ಕಲೆಕ್ಷನ್ ಬಂದಿದೆ, ಬನ್ನಿ ಪರ್ಚೇಸ್ ಮಾಡಿ. ಹೊಸೊಬ್ರು ಆದ್ರೂ ಬಂದು ನೋಡಿ, ಒಂದ್ಸಲ ವೇರ್ ಮಾಡಿ, ಗೊತ್ತಾಗತ್ತೆ ನಿಮಗೆ ಏನು ಕ್ವಾಲಿಟಿ ಇದೆ ಅಂತ. ಆಮೇಲೆ ಪ್ರೈಸ್ ಹೇಗೆ ಕೊಡ್ತೀಯಾ? ಕಾಸ್ಟ್ಲಿನಾ ಫುಲ್ಲು? ಇಲ್ಲ, ರೀಸನೇಬಲ್ ಕೊಡ್ತೀನಿ. ನಮ್ಮ ವ್ಯೂವರ್ಸಿಗೆ ಅಂತ ರೀಸನೇಬಲ್ ಕೊಡ್ತೀನಿ. ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕಾನ್ ಒತ್ತಿ. ಮತ್ತೆ ಪ್ಯಾಂಟ್ಗಳೆಲ್ಲ ಹೇಗಿದೆ ತೋರಿಸು, ಒಂದೆರಡು ಪೀಸು. ಪ್ಯಾಂಟ್ ಬಂದು ನಿಮಗೆ ಹೊಸದು ತೋರಿಸು, ಹೊಸದು. ಈ ಕಡೆ ಬಾ. ತೋರಿಸು. ಇದರ ಟೋನಲ್ಲೂ ಎಕ್ಸ್ಪೆಂಡಬಲ್ ಪ್ಯಾಂಟು. ಬೇರೆ ಪ್ಯಾಂಟ್ ತೋರಿಸು. ಇದು ಕೂಡ ಸ್ಕ್ರ್ಯಾಚಸ್ಸು. ನೋಡಿ ಗೈಸ್, ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ, ಯಾವುದೇ ರೀತಿ ಕಂಪ್ಲೇಂಟ್ ಇಲ್ಲ. ಆ ಥರ ಇದ್ದರೆ ನೀವು ರಿಟರ್ನ್ ಕೊಡ್ಬೋದು. ಆ ಥರ ಇವತ್ತುವರೆಗೂ 4-5 ಇಯರ್ಸಿಂದ ಇವತ್ತುವರೆಗೂ ಕಂಪ್ಲೇಂಟ್ ಬಂದಿಲ್ಲ. ತುಂಬ ಒಳ್ಳೆ ಕ್ವಾಲಿಟಿನ ನಾವು ಕೊಡ್ತಾಯಿದ್ದೀವಿ. ನಮ್ಮ ಕಸ್ಟಮರ್ಗೆ ತುಂಬ ಖುಷಿ ಇದೆ, ತುಂಬ ಒಳ್ಳೆ ಕಸ್ಟಮರ್ಸ್ ಇದ್ದಾರೆ ನಮಗೆ. ಸಿಗುತ್ತೆ, ಯಾವುದೇ ಎನಿ ಕಲರ್ ಬೇಕು ಅಂದರೂ ಸಿಗುತ್ತೆ ನಿಮಗೆ. ಎಲ್ಲ ಪ್ರತಿಯೊಂದು ಸ್ಟಾಕ್ ಬಂದಿದೆ. ಈಗ ಆಲ್ಮೋಸ್ಟ್ ಪ್ಯಾಂಟ್ ಶರ್ಟು, ಹಬ್ಬಕ್ಕೆ ಪ್ಯಾಂಟ್ ಶರ್ಟೇ ಜಾಸ್ತಿ ಹೋಗೋದು, ಹಾಗಾಗಿ ಆಲ್ಮೋಸ್ಟ್ ಪ್ಯಾಂಟ್ ಶರ್ಟ್ ಬಂದಿದೆ. ಆ್ಯಂಡ್ ಬೇರೆ ಬೇರೆ ಟಿ ಶರ್ಟ್ಸು, ಫುಲ್ ಓವರ್ಸ್ ಈ ಥರ ಎಲ್ಲ ಬಂದಿದೆ. ಒಳ್ಳೆ ಸ್ಟಾಕ್ ಬಂದಿದೆ ಆಲ್ಮೋಸ್ಟು. ಇನ್ನೂ ಬರಬೇಕು. ಇವಾಗ ಆಲ್ರೆಡಿ ಟ್ರಾನ್ಸ್ಪೋರ್ಟ್ಗೆ ಕೂಡ ಬಂದಿದೆ. ಅಂದರೆ ಅವರಿಬ್ಬರು ಇಲ್ಲದೇ ಇರೋದ್ರಿಂದ ಇವತ್ತು ಐಟಮ್ನ ಇನ್ನೂ ತೊಗೊಂಬರೋಕ್ಕಾಗಿಲ್ಲ. ಯಾರಾದರೂ ಒಬ್ಬರಿದ್ರೂ ಹೋಗಿ ತೊಗೊಂಬಂದ್ಬಿಡ್ತಿದ್ವಿ, ಇಬ್ಬರೂ ಇಲ್ಲ, ಸೊ ತರೋಕ್ಕಾಗಿಲ್ಲ. ಟ್ರಾನ್ಸ್ಪೋರ್ಟಿಂದ ಕಾಲೆಲ್ಲ ಬರ್ತಿದೆ, ಮ್ಯಾಮ್ ಬಂದಿದೆ ಸ್ಟಾಕು ಅಂತ ಹೇಳಿ. ಬಟ್ ನನಗೆ ಹೋಗೋಕ್ಕಾಗ್ತಿಲ್ಲ. ಅಂದರೆ ಯಾರಾದರೂ ಒಬ್ರು ಇರಬೇಕು, ಅರವಿಂದ್ ಅಥವಾ ಅಭಿ ಯಾರಾದರೂ ಇರಬೇಕು. ಅವರಿಬ್ಬರಲ್ಲಿ ಒಬ್ರು ಇದ್ರೂ ನಾವು ಹೋಗಿ ತೊಗೊಂಡು ಬಂದುಬಿಡ್ತೀವಿ. ಇಲ್ಲಾಂದರೆ ಕಷ್ಟ ಆಗುತ್ತೆ, ಯಾಕೆಂದರೆ ಒಬ್ಬರೇ ಎಲ್ಲನೂ ಕ್ಯಾರಿ ಮಾಡೋಕ್ಕಾಗಲ್ಲ, ತುಂಬ ಕಷ್ಟ ಆಗುತ್ತೆ. ಸೊ ಅವ್ರು ಯಾರಾದರೂ ಇದ್ದರೆ ಹೋಗಿ ತರ್ಬೋದು. ಇವನು ಶಾಪಲ್ಲಿ ಇರಲೇಬೇಕು, ಇಲ್ಲಿ ಕಂಟಿನ್ಯೂಸ್ ಆಗಿ, ಅಲ್ಲೂ ಒಬ್ಬರು ಶಾಪಲ್ಲಿ ಇರಲೇಬೇಕು. ಇನ್ನು ನಮ್ಮ ಅಭಿ ಒಬ್ಬನೇ ಇದ್ರೂ ಹೋಗಿ ತೊಗೊಂಬಂದ್ಬಿಡ್ತಾನೆ. ಬಟ್ ನನಗೆ ಕ್ಯಾರಿ ಮಾಡೋಕೆ ಕಷ್ಟ ಆಗುತ್ತೆ. ಬೇರೆ ಈ ಶರ್ಟ್ ಓಪನ್ ಮಾಡಿ ತೋರಿಸು ಒಂದು. ಗೈಸ್, ಇದು ನೋಡಿ ಶರ್ಟ್ ತುಂಬ ಚೆನ್ನಾಗಿದೆ. ಕ್ಲಾತ್ ಬಂದು ತುಂಬ ತಿಕ್ಕಾಗಿ ಒಂಥರ ತುಂಬ ಚೆನ್ನಾಗಿದೆ. ನೋಡಿ ಈ ಥರ ಬರುತ್ತೆ ಕ್ಲಾತು, ತುಂಬ ಚೆನ್ನಾಗಿದೆ. ಎಲ್ಲ ಕಲರ್ಸಲ್ಲೂ ಕೂಡ ಬಂದಿದೆ ಇದು ಶರ್ಟು. ಈ ಥರ ವೆರೈಟಿ ಶರ್ಟ್ಸ್ಗಳು ಬಂದಿದೆ ಈಗ ಹಬ್ಬಕ್ಕೆ. ಇದು ಬಂದು ಫುಲ್ ಬರುತ್ತೆ, ಆಫ್ ಅಲ್ಲ, ಆಫ್ ಆ ಥರ ಮಡಿಸಿರ್ತಾರೆ ಅಷ್ಟೇ, ಫುಲ್ ಬರುತ್ತೆ ಶರ್ಟು. ನೋಡ್ತಿರ್ಬೋದು ನೀವು, ಅದರಲ್ಲಿ ಕಲರ್ಸ್, ಇದು ಮೆರೂನು, ಗ್ರೀನ್, ಬ್ಲೂ, ಈ ಥರ ಎಲ್ಲ ಕಲರ್ಸು ಇದೆ. ಆಲ್ಮೋಸ್ಟ್ ಸುಮಾರು ಕಲರ್ಸ್ ಬಂದಿದೆ. ಇನ್ನು ಆ ಕಡೆ ಎಲ್ಲ ಇದೆ ವೈಟು ಚೆಕ್ಸಲ್ಲಿ. ಇದು ಚೆನ್ನಾಗಿದೆ, ಇದೂ ಕೂಡ. ಇಲ್ಲಿಗೆ ಕೂಡ ಎಲ್ಲನೂ ಹಾಕಿದ್ದಾನೆ, ತುಂಬ ಹಾಕಿದ್ದಾನೆ. ಆ್ಯಂಡ್ ಇನ್ನೂ ಇದೆ, ಅಲ್ಲಿಗೂ ತೊಗೊಂಡೋಗ್ಬೇಕು. ಆ್ಯಂಡ್ ಇನ್ನೂ ಸ್ಟಾಕ್ ಬಂದಿದೆ, ಅದನ್ನು ತರಿಸ್ಬೇಕು. ಟ್ರಾನ್ಸ್ಪೋರ್ಟ್ಗೆ ಹೋಗಿ ಅದನ್ನು ಕೂಡ ತರಬೇಕು. ಗೈಸ್ ನೋಡಿ, ನನ್ನ ಚೇರ್ನೂ ಕೂಡ ಫಿಲ್ ಮಾಡಿಬಿಟ್ಟವನೇ ಇವತ್ತು ಜುಬೇರ್. ಅಲ್ಲೂ ಕೂಡ ನಾನು ಕೂರಬಾರ್ದು, ಆ ಥರ ಮಾಡಿಬಿಟ್ಟಿದ್ದಾನೆ ಎಲ್ಲನೂ. ಇದು ಯಾಕಪ್ಪ ಇಲ್ಲಿಟ್ಟಿದ್ಯಾ ಜುಬೇರ? ಅರವಿಂದ್ ಮತ್ತು ಅಭಿ ಬಂದರು. ಹಾಗೆ ಅಭಿ ಆ ಶಾಪ್ ನೋಡ್ಕೊತೀನಿ ಅಂತ ಹೇಳ್ದ. ಸೊ ನಾನು ಅರವಿಂದ್ ದೇವಸ್ಥಾನಕ್ಕೆ ಹೋಗಿದ್ದು ಬರೋಣ ಅಂತ ಹೇಳಿ ಆರತಿ ಉಕ್ಕಡಕ್ಕೆ ಹೊರಟ್ವಿ. ಸೊ ಆರತಿ ಉಕ್ಕಡಕ್ಕೆ ಬಂದ್ವಿ ನಾವಿವಾಗ. ಈ ದೇವಸ್ಥಾನ ಬಂದು ಆರತಿ ಉಕ್ಕಡ ಅಂತ ಹೇಳಿ, ನಮಗೇನಾದರೂ ಪ್ರಾಬ್ಲಮ್ ಇದ್ದರೆ ಅಥವಾ ದೃಷ್ಟಿ ದೋಷ ಈ ಥರ ಏನಾದ್ರು ಆಗಿದರೆ ತುಂಬ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಇಲ್ಲಿ ತಡೆ ಹೊಡ್ಸಿದ್ರೆ
ಅದೇನೋ ಆವಾಗ್ಲಿಂದನೂ ಹಾಗೆ ನಡ್ಕೊಂಬಂದಿದೆ. ಸೊ ಇಲ್ಲಿ ಆ ಥರ ತಡೆ ಓಡಿಸೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ನಮಗೇನೇ ಪ್ರಾಬ್ಲಮ್ ಇದ್ರೂ ಕೂಡ ಅದು ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು. ದೃಷ್ಟಿ ದೋಷ ಈ ಥರ ಏನಾದರೂ ಪ್ರಾಬ್ಲಮ್ ಇದ್ದರೆ ದೃಷ್ಟಿ ಹೋಗುತ್ತೆ ಅಂತ ಹೇಳ್ಬೋದು. ಬಿಸ್ನೆಸ್ ಇರೋವಂಥವರೆಲ್ಲ ಅಮಾವಾಸ್ಯೆ ಹುಣ್ಮೇಲೆ ಬಂದು ಇಲ್ಲಿ ತಡೆ ಓಡಿಸ್ಕೊಂಡು ಹೋಗ್ತಾರೆ. ಬಟ್ ನಾವು ಸ್ವಲ್ಪ ಬರೋದು ಕಮ್ಮಿನೇ, ಅಂದರೆ ಅಪರೂಪಕ್ಕಾದರೂ ಒಂದೊಂದು ಸರಿ ಬರ್ತೀವಿ. ಬಂದು ನಾವು ಕೂಡ ತಡೆ ಓಡಿಸ್ಕೊಂಡು ಹೋಗೋಣ ಅಂತ ಹೇಳಿ ಅಮ್ಮನಿಗೆ ಪೂಜೆ ಮಾಡ್ಕೊಂಡು ಹಾಗೆ ತಡೆ ಓಡಿಸ್ಕೊಂಡು ಹೋಗೋಣ ಅಂತೇಳಿ ಬಂದ್ವಿ. ಬಟ್ ಆಲ್ರೆಡಿ ಲೇಟ್ ಆಗಿಬಿಟ್ಟಿತ್ತು. ನಾವು ಹೊರಟಾಗ್ಲೇ 5:05 ಆಗಿಬಿಟ್ಟಿತ್ತು. ಹಂಗಾಗಿ ನಾವು ಬೇಗನೆ ಮುಗಿಸ್ಕೊಂಡು, ಅಂದರೆ ಇಲ್ಲಿ ಈವ್ನಿಂಗ್ ಆದಮೇಲೆ ಯಾರೂ ಇರಲ್ಲ, ಹಾಗಾಗಿ ನಾವು ಬೇಗ ಮುಗಿಸ್ಕೊಂಡು ಹೋಗೋಣ ಅಂತ ಹೇಳಿ ಬಂದ್ವಿ. ನಾನು ಕೂಡ ಪೂಜೆ ಎಲ್ಲ ಮಾಡಿಕೊಂಡೆ, ಅಂದರೆ ಒಳಗಡೆ ಹೋಗೋಕ್ಕಾಗಲಿಲ್ಲ, ತುಂಬ ಕ್ರೌಡ್ ಇತ್ತು. ಹಾಗಾಗಿ ಹೊರಗಡೆನೇ ಪೂಜೆ ಮಾಡಿಕೊಂಡೆ. ಅಮ್ಮಂದು ತ್ರಿಶೂಲ ಹತ್ರ ನಾವು ಹಾಗೆ ಪೂಜೆ ಮಾಡಿಕೊಂಡು ಹೋಗಿ ತಡೆ ಎಲ್ಲ ಹೊಡ್ಸ್ಕೊಳ್ಳೋಣ ಅಂತ ಹೇಳಿ ಹೊರಟ್ವಿ. ಯಾವುದೇ ತೊಂದರೆಯಲ್ಲಿ ನಾವು ಬಳಲ್ತಿದ್ರು ಇಲ್ಲಿಗೆ ಬಂದಮೇಲೆ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಆಗುತ್ತೆ, ಒಂಥರ ಮೈಂಡ್ ರಿಲೀಫ್ ಆಗುತ್ತೆ ಅಂತಲೇ ಹೇಳ್ಬೋದು. ಅರವಿಂದ್ ಕೂಡ ಹಾಗೆ ಹೇಳ್ತಾಯಿದ್ರು, ಒಂಥರ ಮೈಂಡ್ ರಿಲೀಫ್ ಆಗುತ್ತೆ ಇಲ್ಲಿಗೆ ಬಂದರೆ ಅಂತ ಹೇಳಿ. ಅವ್ರಿಗೂ ಒಂಥರ ಖುಷಿ ಇರುತ್ತೆ. ಇಲ್ಲಿ ಅಪರೂಪಕ್ಕೆ ಬಂದಾಗ ಪೂಜೆ ಎಲ್ಲ ಮಾಡಿಸಿದ್ರೆ ಒಂಥರ ಅವ್ರಿಗೆ ತುಂಬ ದೇವ್ರ ಮೇಲೆ ನಂಬಿಕೆ ಇದೆ. ಸೊ ಅವ್ರಿಗೂ ಕೂಡ ಖುಷಿ ಆಯಿತು. ಇವರು ನಾವು ರೆಗ್ಯುಲರಾಗಿ ಅವ್ರ ಹತ್ರನೇ ತೊಗೊಳ್ಳೋದು ಪೂಜೆ ಸಾಮಾನು ಇದೆಲ್ಲ. ಇಲ್ಲಿ ತಡೆ ಎಲ್ಲ ಹೊಡಿತಾರೆ. ತಡೆ ಎಲ್ಲ ಹೊಡೆದು ಇಲ್ಲಿಂದ ಹೋಗಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಕೋಬೋದು, ಅಥವಾ ಪೂಜೆ ಮಾಡಿಸ್ಕೊಂಡು ಬಂದು ತಡೆನ ಕೂಡ ಹೊಡ್ಸ್ಕೊಬೋದು. ಇಲ್ಲಿ ನೋಡಿ ಪ್ರತಿಯೊಂದು ಐಟಮ್ಗಳನ್ನ ಇಲ್ಲಿ ಇಟ್ಟಿರ್ತಾರೆ. ಸೊ ನಾವು ಮುಗಿಸ್ಕೊಂಡು ಬರಬೇಕಿದ್ರೆ ನಾನು ಗೋಬಿ ಏನಾದರೂ ತಿನ್ನಬೇಕು ಅಂತ ಹೇಳಿದೆ. ಗೋಬಿ ಅಂಗಡಿಯವರು ಕೂಡ ನಮ್ಮ ಕಸ್ಟಮರ್ ಅಂತ ಕೇಳಿ ತುಂಬ ಖುಷಿಯಾಯಿತು. ಅಲ್ಲಿಂದನೂ ಕೂಡ ನಮ್ಮ ಕಸ್ಟಮರ್ ಬರ್ತಿದ್ದಾರೆ ಅಂತ ಹೇಳಿ ಅಲ್ಲಿಂದ ಬಂದು ಸ್ಟಾಕ್ ಎಲ್ಲ ತೊಗೊಂಬಂದ್ವಿ. ತುಂಬ ಖುಷಿಯಾಯಿತು, ಎಲ್ಲ ಸ್ಟಾಕು ಬಂದಿದೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.